ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರು ಪರದಾಡ್ತಾ ಇದ್ದಾರಲ್ಲ, ಈ ನಿಟ್ಟಿನಲ್ಲಿ ಈಗ ಕನ್ನಡಿಗರ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಂಪರ್ಕವನ್ನ ಸಾಧಿಸಿದ್ದಾರೆ. ವಿಡಿಯೋ ಕರೆಯನ್ನ ಮಾಡಿ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ವಿಡಿಯೋ ಕರೆ ಮಾಡೋ ಮೂಲಕವಾಗಿ ಏನಾದರೂ ಆಗ್ಬಿಡುತ್ತಾ ಅಂತಂದ್ರೆ ಹಂಗಲ್ಲ, ಅಲ್ಲೊಂದಿಷ್ಟು ಧೈರ್ಯ ಸಿಗುತ್ತೆ ಅವರಿಗೆ. ಸುರಕ್ಷಿತವಾಗಿ ಕರೆತರುವ ಭರವಸೆಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ. ವಿದೇಶಾಂಗ ಸಚಿವಾಲಯದೊಂದಿಗೆ ಚರ್ಚಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಸೊ ಹಿಂದೆಯೂ ಕೂಡ ಯಾವ ದೇಶದಲ್ಲಿ ಅದು ಮರ್ತೆ ನಾನು ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಅವ್ರನ್ನ ಕರೆತರೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ರು. ಸೊ ಈಗ ದೇಶ ಅಲ್ಲ, ನಮ್ಮ ಕಾಶ್ಮೀರದಲ್ಲೇ ದೊಡ್ಡ ಮಟ್ಟದಲ್ಲಿ ಆದಾಗ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಕರೆತರೋದ್ರಲ್ಲಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ದಂಥ ವಿದ್ಯಾರ್ಥಿಗಳನ್ನು ಕರೆತರೋದ್ರಲ್ಲಿ ಯಶಸ್ವಿ ಆಗಿದ್ರು. ಈಗ ಮತ್ತೆ ಈ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನೋಡ, ಒಂದು ಧೈರ್ಯ ಅಂತೂ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಒಂದು ಧೈರ್ಯ ಅಂತೂ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಈ ರೀತಿಯಾಗಿ ಯಾರಾದರೂ ಮಂತ್ರಿಗಳು ಫೋನ್ ಮಾಡಿ ಮಾತನಾಡಿದಾಗ ಅವ್ರ ಜೊತೆಗೆ ನಾವು ಇದೀವಿ, ನಿಮ್ಮನ್ನು ಕರ್ಕೊಂಡು ಬರೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಂದಾಗ ಒಂದು ಧೈರ್ಯ ಖಂಡಿತವಾಗಿಯೂ ಕೂಡ ಇರುತ್ತೆ. ಯಾವ ಹೆಜ್ಜೆಯನ್ನು ಈಗ ಭಾರತ ಇಡ್ತಾ ಇದೆ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಕರೆತರೋದ್ರಲ್ಲಿ? ಯಾಕಂದರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡಿರೋದ್ರಿಂದ ಆ ರಾಷ್ಟ್ರಗಳಲ್ಲಿ. ಅರುಣ್, ಪ್ರಮುಖವಾಗಿ ಭಾರತೀಯ ರಾಯಭಾರಿ ಕಚೇರಿ ಎಲ್ಲೆಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅಂತ ತೆರಳಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ರಾಯಭಾರಿ ಕಚೇರಿಗೆ ಬಂದಿರುವಂಥ ಪತ್ರಗಳು ಏನು ಬಂದಿವೆ ಅವುಗಳನ್ನು ಕೂಡ ರಿವ್ಯೂ ಮಾಡಿ ಅವರನ್ನು ಸಂಪರ್ಕ ಮಾಡಿ ಧೈರ್ಯ ತುಂಬುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ದೀರ್ಘಕಾಲದವರೆಗೂ ಕೂಡ ಈ ಯುದ್ಧ ಮುಂದುವರೆದ್ರೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ತುರ್ತು ಪರಿಸ್ಥಿತಿ ಘೋಷಣೆ ಆಗಿರೋ ಹಿನ್ನೆಲೆಯಲ್ಲಿ ಯಾರನ್ನು ಕೂಡ ಕರೆತರೋದಕ್ಕೆ ಸಾಧ್ಯ ಆಗಲ್ಲ. ವಿಮಾನಯಾನ ಕೂಡ ಸ್ಥಗಿತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿ ಅವರನ್ನು ಏನು ತೊಂದರೆ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳುವಂಥ ವ್ಯವಸ್ಥೆಗೆ ಈಗ ರಾಯಭಾರಿ ಕಚೇರಿ ಮಾಡ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಜನ ಸಂಪರ್ಕಕ್ಕೆ ಸಿಕ್ಕಿದರೆ, ಇನ್ನೊಂದಿಷ್ಟು ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಸ್ವತಃವಾಗಿ ವಿದ್ಯಾರ್ಥಿಗಳನ್ನೇ ರಾಯಭಾರಿ ಕಚೇರಿಗೆ ಮತ್ತು ವಿದೇಶಾಂಗ ಸಚಿವರಿಗೆ ಪತ್ರನ ಬರೆದು ತಮ್ಮ ನೆರವಿಗೆ ಧಾವಿಸಬೇಕು ಅಂತೇಳಿ ಕೂಡ ಪತ್ರವನ್ನು ಬರಿತಾ ಇದ್ದಾರೆ. ಜನಪ್ರತಿನಿಧಿಗಳು ಕೂಡ ನಮ್ಮ ಕನ್ನಡಿಗರನ್ನು ಮಾತನಾಡಿಸಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಜನಪ್ರತಿನಿಧಿಗಳು ಸಂಪರ್ಕಕ್ಕೆ ಬಂದಿರೋದಂತಂದರೆ ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಧೈರ್ಯ ಬರುತ್ತೆ. ಆ ನಿಟ್ಟಿನಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಮತ್ತು ಸಂಪರ್ಕಕ್ಕೆ ಬರ್ತಕ್ಕಂಥ ಜನಪ್ರತಿನಿಧಿಗಳು ಅವರಿಗೆ ಸಂಪರ್ಕವನ್ನು ಮಾಡಿ ರಕ್ಷಣೆಯನ್ನು ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 3 ದಿನಗಳವರೆಗೂ ಕೂಡ ಈಗ ಮುಂದುವರೆದಿದೆ. ದಾಳಿ ಪ್ರತಿದಾಳಿ ಮುಂದುವರೆದ್ರಲ್ಲಿ ಹಲವು ಪ್ರದೇಶಗಳಿಗೆ ಹಾನಿಯಾಗಿ 400ಕ್ಕೂ ಹೆಚ್ಚು ಸಾವಾಗಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಮನೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅವರ ಒಂದಷ್ಟು ವಿದ್ಯಾರ್ಥಿಗಳು ಸುರಕ್ಷಿತ ಸ್ಥಳದಲ್ಲಿದ್ದಾರೆ. ಈಗ ಟ್ಯಾರನ್ನಲ್ಲಿರುವಂಥ ವಿದ್ಯಾರ್ಥಿಗಳು 9 ಜನ ವಿದ್ಯಾರ್ಥಿಗಳು ವಿದೇಶಾಂಗ ಸಚಿವರಿಗೆ ಮತ್ತು MSCಗೆ ಪತ್ರವನ್ನು ಬರೆದು ನೆರವಿಗೆ ಧಾವಿಸಬೇಕು ಅಂತೇಳಿ ಈಗ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅವರನ್ನು ಕೂಡ ಸಂಪರ್ಕ ಮಾಡಿ ರಕ್ಷಣೆ ಮಾಡುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. 1,500 ಭಾರತೀಯ ವಿದ್ಯಾರ್ಥಿಗಳಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅವರೆಲ್ಲರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ರವಾನೆಯನ್ನು ಮಾಡಿ ಯಾವಾಗ ತುರ್ತು ಪರಿಸ್ಥಿತಿ ಕ್ಯಾನ್ಸಲ್ ಆಗುತ್ತೆ ಮತ್ತು ವಿಮಾನಯಾನ ಆರಂಭ ಆಗುತ್ತೆ ಆಗ ಅವರ ನೆರವಿಗೆ ಧಾವಿಸಿ ಕರೆತರುವಂಥ ಕೆಲಸ ಆಗಬಹುದು ಅಂತ ಹೇಳಲಾಗ್ತಿದೆ. ಅರುಣ್.